ಅಲ್ರಿ ಇವತ್ ನಿಮ್ ಸಂಬಂಧ ಸ್ಪೆಷಲ್ ಅಡಿಗೆ ಮಾಡೀನಿ. ಹೆಂಗಾಗಿತ್ತು ಹೇಳವಾಗ್ಲೇ? ಐಶಾ, ನೀ ಮಾಡಿದ ಅಡಿಗೆಗೆ ಹೆಸರು ಬಿಡಾಕತ್ತಿ. ನೀ ಮಾಡುದೆಲ್ಲ ಸೂಪರ್, ನೀನು ಸೂಪರ್, ನಿನ್ನ ಮಗಾನು ಸೂಪರ್. ದಿನ ಎಲ್ಲ ಕೆಲಸ ಮಾಡಿ ಮನಿಗ್ ಬಂದ ನೀ ಕೈಯಾಗ ಮಾಡಿದ್ದ ಊಟ ಮಾಡಿ ಇಂತ ತಂಪರ್ ಗಾಳ್ಯಾಗ ನಿನ್ ಜೋಡಿ ವಾಕಿಂಗ್ ಮಾಡೋದಂದ್ರ ಅದು ಮಜಾನೇ ಬೇರೆ ಐತಿ. ನಾ ದಿವ್ಸ ಇದನ್ನ ಕೇಳ್ತೀನಿ, ನೀ ದಿವ್ಸ ಇದನ್ನ ಹೇಳತ್ತಿರಪ್ಪ. ನೋಪ ಹೋರಕ್ಕ. ಏ ವಿದ್ಯಾ, ನಾವು ದಿನ ಹಿಂಗ 3 ಜನ ಯಾರು ಇಲ್ಲದ ಟೈಮ್ದಾಗ ಏಕಾಂತವಾಗಿ ತಿರ್ಗಾಡಕ ಎಷ್ಟ್ ಚಂದಲ್ಲ ಚಿನ್ನು. ಸಾಕ್ ಕನಸ್ ಕಂಡದು. ಸ್ವಲ್ಪ ಭೂಮಿ ಮ್ಯಾ ಬರ್ರಿ. ಆಗಂಗಿಲ್ಲ, ನೀನ ಆಕಾಶಕ್ ಬಾ. ಅದೇಂಗದು? ನಾನು ನೀನು ಅಚ್ಚು ಒಂದೇ ಜೋಕಾಲಿ ಒಳಗ ಸುತ್ತೆಲ್ಲ ಹೂವಿನ ತೋಟ, ಆಮೇಲೆ ಈ ಮೈಗೆ ತಂಪಂದ ಗಾಳಿ, ಮೈ ಮೇಲೆ ಜಾಗ ಹೋಗು ಇಬ್ಬನಿ ಹನಿ. ಹಲೋ ಹಲೋ, ಸಾಕಿನ ನಮ್ ಪುಟ್ಟಾಗ ನಿದ್ದೆ ಬಂದಾವು, ಮನ್ಕೊಂಡ್ ನೋಡ್ರಿ. ಹೌದಾ? ಸುಸು ಮಾಡಂಗ ಇವ. ಸುಸ್ಸು ಮಾಡಿದೆ ಅಚ್ಚು. ತಗೋರಿ ಡೈಪರ್ ಹಾಕೋಗ್ರಿ, ನಮ್ಗ ಮಲ್ಸುನು. ಹಾಕ್ರಿ. ನಿಮ್ಮ ಅಪ್ಪನೇ ನಡಿ ಮನಿ ಹೋಗೋಣ. ರೀ, ಇವ್ ನಮ್ ಮನ್ಗಸ್ತನ ಈಗ ಟೈಮ್ ಆಗೈತಿ. ನೀವ್ ಹೋರಿ ಒಲಿ ಮ್ಯಾಗ ಹಾಲಿಟ್ಟ ಹಾಲ್ ಕಾಸ್ರಿ. ಆಮೇಲೆ ಬೋರ್ ಚಾಲೋ ಮಾಡ್ರಿ, ಸಿಂಟೆಕ್ಸ್ ತುಂಬ್ರಿ ಮ್ಯಾಗಿಂದ. ತುಂಬಿ ಬೇರೆ ಅನ್ಗುಟ್ಟಿ ಅವನು ಮನ್ಕೋತಾನ. ಹೋರಿ. ಏನ್ ಬಿಟ್ರೆ ಏನ್ ಅಡಿಗೆನು ನನ್ನ ಕೈಯಲ್ಲಿ ಮಾಡ್ಸಂಗ್ ಕಾಣತಿಲ್ಲ ನೀ. ಹೌದ್. ಮತ್ತ ಮೊದ್ಲ ಲವ್ ಮಾಡುವಾಗ ಏನ್ ಹೇಳ್ತಿದ್ರಿ? ಈ ತಿಂಗಳದಾಗ 5 ದಿವ್ಸ ಗಂಟ್ಲಿ ನಾನ ಅಡ್ಗಿ ಮಾಡ್ತೇನಿ ಅಂತ ಹೇಳ್ತಿದ್ರಿ. ಈಗ ಸುಮ್ಮನೆ ಇಲ್ಲ, ನಾನು ಸುಮ್ಮನಿ. ನನ್ನ ಅಪ್ಪನ ಕಡೆ ಕೆಲ್ಸ ಮಾಡಿಸ್ತೀನಿ. ಇಲ್ಲ ಆಯ್ತ, ನಾನ್ ನೀರ್ ತುಂಬಿರ್ತೀನಿ, ಅವ್ನ್ ಮಲಗಸ್. ಆಯ್ತ, ಹೋಗ್ಬರ್ರಿ, ಜಲ್ದಿ ಬರ್ರಿ. ಮತ್ತ ವಿದ್ಯೆ, ನಾಳೆ ಎಲ್ಲಿ ಹೋಗುನು? ನಾಳೆ ಸೂಟಿ ಐತಿ ನಿಂದ? ಏನ್ ರಜಾ ಹಾಕಿರೋ? ಸೂಟಿ ಹಾಕಿ ನಾಳೆ. ಯಾಕ್ರಿ? ಒಂದ್ ಗಂಡು ಕೋತಿ ಇನ್ನೊಂದ್ ಹೆಣ್ಣು ಕೋತಿಗಿ ತಾಳಿ ಕಟ್ಟಿ ನಾಳಿಗ್ 4 ವರ್ಷ ಆತ. ಓಹೋ, ನಿಮ್ಗೂ ನಮ್ ಮದ್ವೆ ಆಗಿದ್ ದಿವ್ಸ ನೆನಪೈತಂದಂಗ ಆತ. ಯಾಕ ನಿನಗ್ ನೆನಪಿಲ್ಲ? ನನಗೂ ನೆನಪೈತಿ. ನಾವ್ ಮದ್ವೆ ಆಗಿದ್ದು ನೆನಪೈತಿ, ನಮ್ಗೊಂದ್ ಪಾಪ ಆಗಿದ್ದು ನೆನಪೈತಿ, ನಮ್ ಪಾಪುನ ಡಾಕ್ಟರ್ ಮಾಡೋನು ಅಂತ ಅಂತಿದ್ದೀವಲ್ಲ ಅದನ್ನು ನೆನಪೈತಿ ನನ್ಗೂ. ಅವ್ನ್ ಚೆನ್ನಾಗ್ ಸಾಲಿ ಕಲಿಸಿ ಅವ್ನ್ ದೊಡ್ಡ ಡಾಕ್ಟರ್ ಆಗಿ ಮಾಡಿ, ಯಾರ್ಯಾರು ಬಡವ್ರಿಗೆ ಏನೇನ್ ಚಿಕಿತ್ಸೆ ಬೇಕಾಗಿತ್ಲ ಅವ್ರ ಫ್ರೀ ಹಂಗೆಲ್ಲ ಚಿಕಿತ್ಸೆ ಕೊಡುವಂಗ್ ಮಾಡ್ಬೇಕು. ಅವ್ ಅದು ಅಲ್ದ ಆ ಹಾಸ್ಪಿಟ್ಲ್ಗೆ ಅವ್ನ ಹೆಸರು ಇಡ್ಬೇಕ. ಮತ್ತ ಇದನ್ನೆಲ್ಲಾ ಮಾತಾಡಿದ್ವಿ ನಾವ್, ಅದು ಕೂಡ ನಂಗೆ ನೆನಪೈತಿ. ನೀ ಯಾವಾಗ್ಲೂ ಹಿಂಗ ನಪ್ಪತ್ತ ಇರ್ಬೇಕ. ನಿನ್ನ ಮುಖದಾಗ ನಗು ನೋಡ್ಬೇಕು ಅನ್ನೋದು ನನ್ನ ಆಶೀರ್ವಾದ. ಯಾಕ್ರಿ, ಏನಾಗ್ತೀಗ ಹಿಂಗ್ಯಾಕ್ ಸಣ್ಣ ಮುಖ ಮಾಡ್ರಿ? ಒಮ್ಮೆ ಮದುವೆ ಆಗಿ 4 ವರ್ಷ, ಒಂದು ದಿನ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಯಾವತ್ತೂ ನೀ ಕೇಳಿಲ್ಲ. ಮದುವೆಗಿಂತ ಮೊದ್ಲ ನಿಮ್ಮ ಅಪ್ಪನ ಮನ್ಯಾಗ ಹೆಂಗಿತ್ತೀನಿ ರಾಣಿಗತ್ಲಿ. ದಿನ ಕಾರ್ ಗಡ್ಯಾಗ ಓಡಾಡ್ತೀನಿ. ಇವತ್ತು ನಾನು ಕಟ್ಕೊಂಡ ಬೈಕ್ ಮ್ಯಾಗ ಓಡಾಡ್ಲತ್ತೀನಿ. ನೀವ್ ಹಿಂಗ್ ದಾಸನ ಮಾಡ್ಕೋಬೇಡ್ರಪ್ಪ. ನೀವ್ ಹಿಂದ್ರ ನೋಡಕ್ ಆಗುದಿಲ್ಲ ಅಂತ ಹೇಳ್ತೇನೆ. ಅಲ್ಲ, ಬದುಕಕ್ ಬರೀ ರೊಕ್ಕಿದ್ರ ಆತನ, ಪ್ರೀತಿ ಇದ್ರೆ ಸಾಕು. ಇದ್ದಿದ್ರಾಗ ಅನುಸರಿಸ್ಕೊಂಡು ಹೋಗ್ಬೇಕು, ಅದೇ ಜೀವನ. ಅಷ್ಟಕ್ಕೂ ನೀವೇ ನನಗೆ ಯಾವ ಪ್ರೀತಿ ಕಡಿಮೆ ಮಾಡಿಲ್ಲ.
ನನ್ನಿಂದ ನಿನ್ನ ಫ್ಯಾಮಿಲಿ ಕಳ್ಕೊಂಡಿ, ಬೆಳಗಾವ್ ಅಂತ ದೊಡ್ಡ ಸಿಟಿಯಾಗಿ ಬದುಕಿದೀನಿ. ಈಗ ನಾನು ಕಟ್ಕೊಂಡ ಒಂದ್ ಸಣ್ಣ ಹಳ್ಳ್ಯಾಗ ಜೀವನ ಮಾಡತ್ತಿ. ಅಯ್ಯ ಟೈಮ್ ಆಗಿತ್ತು ಮನ್ಕೊ ನಡ್ರಿ ಸಾಕು. ಇಷ್ಟೊತ್ತಿಗೆ ಫೋನ್ ಮಾಡಿದ್ರು ಯಾವ್ದಪ್ಪ ಅನ್ನೋ ನಂಬರ್? ಹಲೋ, ಏನತ್ತ ಏನತ್ತೆ ವಿದ್ಯಾ? ಯಾವ್ದು ಫೋನ್ ಅದ? ಅಪ್ಪ ನಿಮ್ಮಪ್ಪ? ಅಪ್ಪ ಕಾಲ್ ಮಾಡಿದ್ರಿ. ಎಲ್ಲಿದಿರಿ ಹೇಳ್ರಿ, ಅಡ್ರೆಸ್ ಏನೈತಿ ಕೇಳತ್ತಿದ್ರು. ಅಲ್ಲಿ ನಾ ಕೊರ್ಸ್ದಿಂದ ಅವ್ರ ಕೈ ಸಿಗ್ಲಾರ್ದಂಗ ಇದ್ದೀವಿಲ್ಲ. ಈಗ ನನ್ನ ನಂಬರ್ ಹೆಂಗ್ ಸಿಕ್ತವ್ರಿಗೆ? ಅಯ್ಯಪ್ಪ, ಏನ್ ಮಾಡೋದೀಗ? ಅಲ್ರಿ, ಅವ್ರು ನಿಮ್ಗೆ ಏನಾರು ಮಾಡ್ತಾರೇನ? ಸುಮ್ ನಾವ್ ಈ ಮನಿ ಬಿಟ್ಟು ಹೋಗ್ಬಿಡಲ್ಲ? ಹ, ಇಲ್ಲಾಂದ್ರೆ ಈ ಊರ್ ಬಿಟ್ಟನೆ ಎಲ್ಲರೂ ಹೋಗ್ಬಿಡೋದು. ನಡ್ರಿ ಹೋಗ್ಬಿಡೋದು. ಇಷ್ಟ್ಯಾಕೆ ಅಂದ್ಲತ್ತಿದ? ಈಗ ಅವ್ರಿಗೆ ಸಿಕ್ಕಿದ್ದು ಬರೀ ನಿನ್ ನಂಬರ್ ಅಷ್ಟ, ನಿನ್ನ ಫೋನ್ ನಂಬರ್. ನಮ್ಮ ಮನಿ ಅಡ್ರೆಸ್ ಎಲ್ಲ ನಾವು ಯಾವ ಊರಾಗ ಗೊತ್ತಲ್ಲ. ಈಗ ಒಮ್ಮೆ ಹೋಗುಣ, ಎಲ್ಲೇ ಹೋಗುನು, ಯಾವ ಊರ್ಗೆ ಹೋಗುನು? ಅಲ್ಲಿ ಹೆಂಗ್ ಏನ್ ಮಾಡಿದ್ರಿ ಈಗ? ನಿಮ್ಗ್ ಗೊತ್ತಿಲ್ಲಪ್ಪ, ನಮ್ ಪಪ್ಪ ನೀವ್ ತಿಳ್ಕೊಂಡಂಗಿಲ್ಲ. ಅಲ್ಲ, 4 ವರ್ಷ ಆತ್ ನಾವ್ ಮನಿ ಬಿಟ್ಟು ಲವ್ ಮಾಡಿ ಊರ್ ಬಂದ. ಇನ್ನಾದ್ರೂ ಅವ್ರಿಗೆ ಶಿಟ್ ಹೋಗಿಲ್ಲ. ನಿಮ್ಗ್ ಗೊತ್ತಿಲ್ರಿ ಅವ್ರು ಏನ್ ಮಾಡ್ತಾರತ್ತೀವಿ. ಅವ್ರು ನಿಮ್ಗೆ ಏನಾರು ಮಾಡ್ತಾರೆ, ಹೆಂಗ್ ಮಾಡೋದಿಲ್ಲ? ಈಗ ಬಿಡೋದು, ಸುಮಾರು ತಲೆಯಾಗ ಏನಾರು ಹಾಕೊಂಡು ಬೇಡ. ಏನಾಗೋದಾತ್ ನೋಡು, ಮುಂದಿನ ಏನಾಕೈತಿ. ನಾಳೆ ನಮ್ ಮದುವೆ ಆಗಿದ್ದ ವಾರ್ಷಿಕ ದಿವಸ ಐತಿ. ಟೈಮ್ ಆಗೈತಿ, ಮನ್ಕೋ. ನಾಳೆ ಮುಂಜಾನೆ ಜಲ್ದಿ ಹೇಳು, ಗುಡಿಗೆ ಹೋಗುನು. ಗುಡಿಗೆ ಹೋಗಿ ಬಂದ ಮನ್ಯಾಗ ಸಿಹಿ ಏನಾರು ಅಡಿಗೆ ಮಾಡು, ಆರಾಮ್ ತಿಂದು ಕಿಶನ್ ಶಾಂತಿ ಇರೋನು. ಮುಂದೆ ಏನಾಗೋದತ್ ನೋಡೋನು. ಏನ್ ಮನಿ ಬಿಟ್ಟಾಗ ಹೋಗೋದಾಗ್ಲಿ, ಊರ್ ಬಿಟ್ಟಾಗ ಹೋಗೋದಾಗ್ಲಿ, ನಾಳೆ ವಿಚಾರ ಮಾಡೋನು. ಇವಾಗ ಟೈಮ್ ಆಗಿತ್ತು, ಮನ್ಕೋ. ಸುಮ್ಮ ಬಾಳ ತಲೆ ಕೆಡ್ಸೋವ, ಮನ್ಕೋನಿ. ವಿದ್ಯೆ ಆತಿಲ್ಲಿಂದ ಟೈಮ್ ನೋಡಿ ಎಷ್ಟಾಗೈತಿ. ಅಲ್ಲ, ನಾನು ಬಂಗಾರ ಎಷ್ಟ್ ಚಂದ ಕಾಣತಿಲ್ಲ ಇವತ್ತ. ಅಯ್ಯ ಹೋಗ್ರಿ, ನೀವ್ ಪ್ರತಿ ಸಲ ರೆಡಿ ಆದಾಗೂ ಹಿಂಗ ಹೇಳ್ತೀರಿ. ಹೌದ್, ಮತ್ತ ನೀವ್ ಹೊರಗೆ ಹೋಗೋ ಮುಂದ ಚಂದ ಕಾಣ್ತಿ. ಹಂಗಿದ್ರ ನಮ್ಮ ಮನ್ಯಾಗ ಚಂದ ಕಾಣಂಗಿಲ್ಲ? ಹಂಗಿಲ್ಲ, ಎಲ್ಲಾ ಟೈಮ್ದಾಗ ನೀನ್ ನೋಡಕ್ ಆಗಂಗಿಲ್ಲ. ಒಳ್ಳೆ ಮಂಗ್ಯಾನ್ ಕಾಣ್ತಿ. ಯಾಕ ಯಾಕ ಕಿಮ್ಮತ್ ಕಡಿಮೆ ಆಗತೈತಿ ಬರ್ತಾ ಬರ್ತಾ? ಕಿಮ್ಮತ್ತ ಕೊಡಂಗಿಲ್ಲ. ನಿನ್ ಮದ್ವೆ ಆದ್ಮೇಲೆ ಇಂಥವೆಲ್ಲ ಕಲ್ತೀನ. ನಾ ಸಾಯುವಾಗ್ಲೂ ಹಿಂಗ ನಿನ್ ಗಟ್ಟೆಗೆ ತಕ್ಕೊಂಡನೆ ಸಾಯ್ಬೇಕು. ಇಂಥ ಟೈಮ್ ಇಂಥ ಮಾತ. ನನಗೊಂದ್ ದೊಡ್ಡ ಆಸೆ ರೀ, ಎಲ್ಲಾ ಬಡವ್ರಿಗೆ ಅಂತ ಹೇಳಿ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು. ಆ ಹಾಸ್ಪಿಟಲ್ ನಮ್ಮ ಚಿಂತಾನ ಹೆಸರಿಡ್ಬೇಕು. ಇದನ್ನ ಎಷ್ಟ್ ಸಲ ಹೇಳ್ತಿ? ನಂದು ಇರುದ ಅದೊಂದ ಆಸೆ ರೀ. ಅದಕ್ಕ ಹಗ್ಲೆಲ್ಲ ಹೇಳ್ತೇನೆ. ಅಷ್ಟಲಕ್ಷ್ಮಿಗಳೆಲ್ಲ ಅಸ್ತು ಅಸ್ತು ಅಂತಾರಂತ ಹೇಳಿ. ಅದೆಲ್ಲ ಆತ, ಅಷ್ಟು ದೊಡ್ಡ ದವಾಖಾನೆ ಕಟ್ಲಾಕ ನಮ್ಮ ಕಡೆಯಲ್ಲಿ ರೊಕ್ಕದಾವ ಅಷ್ಟ. ಹೆಂಗಿದ್ರು 4 ಎಕರೆ ಜಮೀನ್ ಐತಿ ನಿಮ್ದ, ಅದೊಂದ್ ಜಾಗ ಆಗ್ತೈತಿ. ಆಮೇಲೆ ಇನ್ ಹಾಸ್ಪಿಟಲ್ ಕಟ್ಲಾಕಂತೂ ಇನ್ಸೂರೆನ್ಸ್ ಮಾಡಿವಲ್ಲ, ಆ ಇನ್ಸೂರೆನ್ಸ್ ಒಳಗ 1-2 ಕೋಟಿ ಬರ್ತಾವ, ಕಟ್ಟಿಸ್ಬೋದ್ಲ. ಮತ್ ಅದು ಅಲ್ದ ಶೇರ್ ಮಾರ್ಕೆಟ್ ರೊಕ್ಕಾನು ಹಾಕಿವಿ.
ಆದ್ರ ಆತು ಈಗ ನಡಿ ಹೋಗುನು ಟೈಮ್ ಎಲ್ಲ ಐತಿ ನಾ ಅಚ್ಚುನ್ ರೆಡಿ ಮಾಡ್ತೀನಿ ನೀ ಪಟ್ನ ರೆಡಿ ಆಗಿ ಬಾ ಹೇಳೋ ಗುಡಿ ಬರ್ತ ಮಗನ ನೋಡ್ರಿ ಹೇಳವಲ್ಲಿನ ಅವ ನಮಸ್ಕಾರ ಮಾಡೋಣ ಹಾ ನೀ ಇಲ್ಲೇ ನಿಲ್ಲು ಹ್ಮ್ ನಾ ಹೂವ ಕಾಯಿ ತೊಗೊಂಬರ್ತೀನಿ ತಗೊಂಡು ಇಲ್ಲೇ ನಿಲ್ ಬನ್ನಿ ಜಲ್ದಿ ಬರ್ರಿ ಹ್ಮ್ ಅಲ್ಲಿ ನೋಡಪ್ಪ ಇಲ್ಲಿ ಎಷ್ಟು ದಾಮ್ ನೋಡ್ಲಿಲ್ಲ ಪಪ್ಪ ಬರ್ತಾರ ಈಗ ಸದ್ಯ ಪಪ್ಪ ಬರ್ತಾರಿ ಪಪ್ಪ ಅಪ್ಪನ ಇಲ್ಲೇ ನಿಲ್ಲು ಫೋನ್ ಬಂತ ನಂದ ಇಲ್ಲೇ ನಿಲ್ ನೀನು ಫೋನ್ ಹೀಗೆ ಹಚ್ಚಿದ ಹಲೋ ಹಾ ಹೇಳಪ್ಪಿ ಹಾ ಇಲ್ಲೇ ಇದಕ್ ಬಂದಿದೀವಿ ಗಾರ್ಡನ್ ಬಂದಿದ್ವಿ ಅವನು ಕರ್ಕೊಂಡ್ ಬಂದಿನ ಹ್ಮ್ ಹಾ ಹಾ ಹೌದು ನಾನು ಅವನ ಇಲ್ಲೇ ಕರ್ಕೊಂಡ್ ಬಂದಿದ್ನಿ ಹ್ಮ್ ನಡಿ ಹೋಗು ನಡಿ ಹಾ ಹಾ ನಡ್ರಿ ಅಚ್ಚು ಇಲ್ಲಾನ ಅಚ್ಚು ಇಲ್ಲೇ ಕೂಡ್ಸಿದ್ನಲ್ರಿ ಎಲ್ಲಿ ಹೋದವ ಅಚ್ಚು ನೀನು ಫೋನ್ದಾಗ ಇವಾಲ ಹುಡುಗನ್ ಕಟ್ಲಕ್ಷಿದ ಇಲ್ಲೇ ಇರ್ಬೇಕ್ರಿ ಎಲ್ಲಾರ ನಾ ಇಲ್ಲಿ ಕೂಡ್ಸಿ ನಂಗೆ ಫೋನ್ ಬರೋಣ ಏನ್ ಕುಣಿಸ್ತಿ ಎಲ್ಲಿ ಹೋದವ ಅಚ್ಚು ಎಲ್ಲಿ ಹೋದವ ಇವ ಛೀ. ಏನ್ರಿ ಎಲ್ಲಾ ಕಡೆ ಹುಡ್ಕ್ಯಾಡಿನ್ಪ ಎಲ್ಲೂ ಕಾಣಿಸ್ವಲ್ಲ ಅಚ್ಚು ಏನ್ ಒಂದ್ ಸಣ್ಣ ಹುಡುಗನ್ ಸಂಭಾಳಿಸ್ಲಾಗ ಅಪ್ಪ ನಂಗೆ ಯಾಕೋ ಅಂಜಿಕ್ ಬಂದಂಗ ಆಗತೈತಿ ಸುಮ್ ಪೊಲೀಸ್ ಸ್ಟೇಷನ್ ಕೊಡು ನೋಡ್ರಿ ಸುಮ್ಕೊಂಡು ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಿ ಸರಿ ಕಂಪ್ಲೇಂಟ್ ಕೊಡುನ್ರಿ ಸಿಕ್ಕರೆ ಸಿಗ್ತಾನ ಯಪ್ಪಾ ಗಪ್ಪ ನೀಲೇ ಕೊಂಡು ನಾ ಕರ್ಕೊಂಡು ಹೋಗ್ತೀನಿ ನೀ ಕುಂಡ್ ಇಲ್ಲೇ ಬನ್ನಿ 2 ಮಿನಿಟ್ ಕರ್ಕೊಂಡು ಕೊಡು ನಡ್ರಿ ಹೋಗಿ ಬಾ ನೋಡ ಅಚ್ಚು ಅಚ್ಚು ಎಲ್ಲಿ ಹೋಗಿದ್ದಪ್ಪ ನೀ ಹೋಗಿದ್ದಿ ನನಗೆ ಯಾಕೋ ಜಗ ಸಂಶಯ ಬತ್ತ ಬಂಗಾರ ಅವ್ನ್ ಏನ್ ಇಷ್ಟ ಎಲ್ಲಿ ಹೋಗಿದ್ದಿ ಬಂಗಾರ ನೀ ಆಟ ಆಡೋದು ಆಟ ಆಡ್ಲಕ್ಕ ಹೋಗ್ಯಾನ ಅವ್ನ್ಗ ಅಲ್ಲಿ ಹೋಗ್ತಿದ್ದ ಇವ ಬಾ. ಬಂಗಾರ ನಡಿ ಹೋಗುನ ನಡಿ ಬಾ. ಆಟ ಆಡುನ ಬಾ ಬಾ ನಡಿ ಏ ಹಿಂಗ್ಯಾಕ್ ನಾನ್ ನೋಡತ್ತಿ ಏನ್ ನೋಡತ್ತೀನಿ ನಾ ನನ್ ದೇವ್ರ ನೋಡಾಕತ್ತೀನಿ ದೇವ್ರ ಒಳಗ್ ಗುಡಿಯಾಗ ಅದಾನ ನನ್ ಮುಖದಾಗಿಲ್ಲ ಅದು ಕಣ್ಣಿಗ್ ಕಾಣಲ್ ದೇವ್ರು ನೀವು ಕಣ್ಣಿಗ್ ಕಾಣೋ ದೇವ್ರ ತಗಂಡ್ ಎಲ್ಲಾರ ಸಿಗ್ತಾನ ಅಚ್ಚು ಮನ್ಕೊಂಡ ಆಯ್ತಲ್ಲ ನಡಿ ಗುಡಿಗೆ ಸುತ್ತ ಹಾಕುನು ನಿಮ್ ಜೊತೆ ನಡಿಲಕತ್ನಂದ್ರ ನಮ್ ಮದ್ವಿ ಈಗೀಗ ಆಗೈತೇನೋಪ್ಪ ಅಂತ ಅನಸ್ತೈತ್ ನೋಡ್ರಿ ನನ್ಗ ನನಗೂ ಅಷ್ಟನ ಹ್ಮ್ ನೀ ಸಿಕ್ಕಿದ ಮೇಲೆ ನನಗ್ ಹೊಸ ಪ್ರಪಂಚನೇ ಸಿಕ್ಕಂಗೈತಿ ಆಯ್ತಲ್ಲ ನಡಿ ಅಚ್ಚು ಮನ್ಕೊಂಡ್ ನಾನು ಜಲ್ದಿ ಜಲ್ದಿ ಹೋಗು ನಡಿ ರೀ ಇಲ್ಲಿ 3 ಮಂದಿ ಒಂದ್ ಫೋಟೋ ತಕ್ಕೊಳ್ಳಲ್ಲ 3 ಮಂದಿ ಒಂದ್ ಫೋಟೋ ತಕೊಂಡ್ ದೊಡ್ಡ ಮಾಡಿಸಿ ದೊಡ್ಡದು ಮಾಡಿ ಮನ್ಯಾಗ ಪ್ರೇಮ್ ಹಾಕಿ ಕೊಡ್ಲ ಫ್ರೇಮ್ ಹಾಕೊಂಡ್ಲ ಹಾಕೊಂಡ್ ಬಾ ಈಗ ಮೊದಲ ಅಚ್ಚುಗಾಲಿ ಆಟ ಆಡ್ಸುನು ಅವಂಗ ಆಟ ಆಡ್ಸು ಪಾಪ ನೋಡಿ ಹೋಗಿ ನಿಂತಿದ್ದಲ್ಲ ಅವಂಗ ಆಟ ಆಡಿಸಿ ಮನಿ ಹೋಗೋಣ ಆಯ್ತ ನಡ್ರಿ ಚೆನ್ನಾಗೈತ್ಲ ದೇವಸ್ಥಾನ ನೀ ಯಾಕ ಪ್ರತಿ ವರ್ಷ ನಮ್ ಮದ್ವೆ ಆನಿವರ್ಸರಿ ಇಲ್ಲೇ ಇದ ಗುಡಿಗೆ ಹೋಗೋಣತ್ತಿ ಏನೋ ಈ ದೇವಸ್ಥಾನ ನೋಡೋಣ ಮಂತ್ರ ಏನೋ ಅನ್ಸುತ್ತ
ಹಚ್ಚು ಪಾಪ ಆಟ ಆಡ್ಬೇಕು ಅನ್ನೋ ಇದ್ರೊಳಗೆ ಮನ್ಕೊಂಡು ಬಿಡ್ತಾರೆ. ನೋಡ್ರಲ್ಲ ಮನ್ಕೊಂಡಾನ. ಆಯ್ತು ಇನ್ನು ಸ್ವಲ್ಪ ಎಬ್ಸುನು ಆಟ ಆಡ್ಸುನು. ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಾನ ಹೇಳ್ತಾನ. ಏನ್ರಿ ಹಿಂಗ್ ಬಂದಿರ್ತಿರ್ಲ ಒಬ್ರ? ಏನ್ ಯೋಚನೆ ಮಾಡತ್ತೀರಿ? ಏನಿಲ್ಲ, ಸುಮ್ ಹಂಗ ಬಂದಿರ್ತೀನಿ ಗಾಳಿಗೆ. ಅಲ್ಲ, ಒಂದ್ 10 ನಿಮಿಷ ಮಗ ಕಾಣ್ಲಿಲ್ಲ ಅಂತ ಹೇಳಿ ಜೀವನಾನ ಮುಗಿತೇನೋ ಮಾಡಾಕತ್ತೀರಿ. ನಾ ಎಲ್ಲರೂ ಕಾಣೆ ಆಗಿದ್ದಂದ್ರೆ ಏನ್ ಮಾಡ್ತಿದ್ರಿ? ಪ್ಲೀಸ್ ವಿದ್ಯಾ, ಇಂಥ ಮಾತುಗಳು ನೀನು ಬಾಯಾಗಿನ ಬರೋದ ಬೇಡ. ದಯಮಾಡಿ ಇಂಥವು ಮಾತಾಡ್ಲಕ್ಕ ಹೋಗ್ಬೇಡವ ನೀನು. ಆಯ್ತಪ್ಪ, ಸಾರಿ. ಅಲ್ಲ, ಮಗ ಎಲ್ಲಿ ಹೋಗ್ಯಾನ ಅನ್ನೋದು ನಿನಗೆ ಲಕ್ಷ್ಯ ಇರ್ಲಿಲ್ಲ. ಅಷ್ಟು ಬಿಜಿ ಆಗಿದ್ ಫೋನ್ದಾಗ. ಯಾರ ಜೋಡಿ ಮಾತಾಡತಿದ್ ನೀ ಫೋನ್ದಾಗ ಅಷ್ಟೊತ್ತಕ? ಆದ ಅಂತಮ್ಮ ಕಾಲ್ ಮಾಡಿದ್ದಾರ. ನಿಮ್ಮ ತಮ್ಮ ನಿನ್ ಕಾಂಟ್ಯಾಕ್ಟ್ ದಾಗ ಇರೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ನನಗೆ ಯಾವತ್ತೂ ಈ ಮಾತು ಹೇಳಿಲ್ಲ ನೀ. ಅದ ಹೇಳ್ಬೇಕನ್ನಿ, ಮತ್ ನೀವೆಲ್ಲ ಬೇಜಾರ್ ಮಾಡ್ಕೋತಿರೋನು ಅಂತೇಳಿ ಸುಮ್ಮ ಆದ್ನೆ ಅಷ್ಟ. ಆಯ್ತು ಬಿಡು. ಏನ ನಿಮ್ ತಮ್ಮ? ಅವೇನಂತ ರಾಖಿ ಹಬ್ಬ ಬಂತಲ್ಲ, ಅದಕ್ಕ ನಾ ರಾಖಿ ಕಟ್ಸ್ಕೊಳಕ್ ಬರ್ತೀನಿ, ಅಡ್ರೆಸ್ ಕೊಡು ಅಂತ. ಅದ ನನಗೂ ತಿಳಿದಿದ್ದ ನಿನ್ ಫೀಲಿಂಗ್ಸ್. ಬಟ್ ಏನು, ನೀ ಒಂದ್ ಮಾತು ನನಗೆ ಹೇಳಿಲ್ಲ, ಅದ ಒಂದ್ ಬೇಜಾರಾತ್ ನನಗೆ. ಸಾರಿ ಹೇಳಪ್ಪ, ಇನ್ನೊಮ್ಮೆ ಹಂಗ ಮಾಡಂಗಿಲ್ಲ. ಇಲ್ಲಿ ತನ ನೀ ನನ್ ಮುಂದೆ ಏನು ಮುಚ್ಚಿಟ್ಟಿಲ್ಲ, ಎಲ್ಲಾನು ಹೇಳ್ಕೊತ ಬಂದಿ. ಇದ ಒಂದು ಗುಣ ನನಗ ಇಷ್ಟ ಆಗುದು. ಅಂದಂಗ ನಿಮ್ಮ ಅಪ್ಪ ನಿಮ್ ನಂಬರ್ ನಿಮ್ ತಮ್ಮನ ಯಾಕೆ ಕೊಟ್ಟಿರ್ಬಾರ್ದು? ಅವನ ಕೊಟ್ಟಿರ್ಬೇಕಲ್ಲ ನಿಮ್ ಪಪ್ಪಾಗ. ಇಲ್ರಿ, ಅವೇನ್ ಹಂಗ ಮಾಡಂಗಿಲ್ಲ. ಪ್ರಾಮಿಸ್ಗೂ ಹಂಗ ಮಾಡಂಗಿಲ್ಲವ. ಸುಮ್ ರಾಖಿ ಹಬ್ಬ ಐತ್ಲಾ, ಅಡ್ರೆಸ್ ಕೊಡು, ಕಟ್ಸ್ಕೊಳಕ್ ಬರ್ತೀನಿ ಅಂತ ತನಾಕತ್ತಿದ್ದ ಅಷ್ಟ. ಆಯ್ತಾ, ನಿಮ್ ತಮ್ಮಗೂ ಕೊಡು, ಹಂಗ ನಿಮ್ಮ ಅಪ್ಪಗೂ ಕೊಡು. ಆಯ್ತ ಕೊಡ್ತೀನಿ. ಕೊಡ, ಯಾರು ಬೇಡ ಅಂದಾರ? ಏನ್ ಅನ್ಸ್ನು ನಿಮ್ಮ ಅಪ್ಪಗನ್ನ? ಯಾರಿಗೂ ಒಂದು ಮಗ ಅಲ್ಲ. ಯಾಕ ನಾವ್ ಅಪ್ಪಾರ ಬಗ್ಗೆ ಬಾಳ ಹಗರ್ ಮಾತಾಡಕತ್ತಿರ್ಲ? ಅಚ್ಚು, ನೀ ಕೆಳಗಿಳಿ ಬಾ ವಿದ್ಯೆ. ನೀನ್ ಎತ್ಕೊಂಡ್ ಮಾತಾಡ್ತನು ಅಂದ್ವ ನೀವು ಅಪ್ಪನ ಬಗ್ಗೆ ಒಂದ್ ಸ್ವಲ್ಪ ವಜ್ಜಿ ಮಾತು ಬರ್ತಾವ. ನಾ ಹಗರ್ ಮಾತಾಡತ್ತಿಲ್ಲ, ಬಾ ನೀನ್ ಎತ್ಕೊಂಡ್ ಮಾತಾಡ್ತೀನಿ, ಬಾ. ಮಾತು ವಜ್ಜಿ ಬರ್ತಾವ. ಸರಿಪ್ಪ ನೀವು. ಲೈಟ್ ನೋಡಿ, ಲೈಟ್ ಎಷ್ಟದಪ್ಪ? 1 2 ಏನಾಯ್ತು ವಿದ್ಯೆ? ಹಿಂಗೆ ಕೂತದ ಏನಾಯ್ತು? ಏನಿಲ್ಲ, ಭಾಳ ತ್ರಾಸ ಆಯ್ತು.
ಈಗ ತಗೊಂಡಿಲ್ಲ ಬೆಳಿಗ್ಗೆ. ತಗೊಂಡಿನ್ರಿ. ಆಯ್ತಾ, ಈಗ ಮನ್ಕೋ. ಸ್ವಲ್ಪ ರೆಸ್ಟ್ ಮಾಡು. ನಾಳೆ ಮುಂಜಾನೆ ದವಾಖಾನೆ ಹೋಗುನು. ಮನ್ಕೋ ಈಗ. ಟ್ಯಾಬ್ಲೆಟ್ ಅದು ತಗೊಳಲ್ದ ಬಿಡಬೇಡ ವಿದ್ಯೆ. ತಗೋಕಪ್ಪ ದಿನ. ನಿನ್ನ ಆರೋಗ್ಯದ ಕಡೆ ನೀ ಗಮನ ಕೊಡ್ಬೇಕ. ಈಗ ರೆಸ್ಟ್ ಮಾಡು. ನಾಳೆ ಮುಂಜಾನೆ ಜಲ್ದಿ ಹೋಗೋಣ ದವಾಖಾನೆಗೆ. ಏನು ವಿದ್ಯೆ? ವಿದ್ಯೆ 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 ಏನಿದೆ ವಿದ್ಯೆ? ಹಲೋ ಕಾಕಾರಿ, ಮನ್ಕೊಂಡ್ರಿ? ಅದ ವಿದ್ಯಾಗ ಯಾಕೊಂದ್ ಸ್ವಲ್ಪ ಆರಾಮ್ ತಪ್ಪಿ ಮೊದ್ಲಿನ ತಪ್ಪಾಗ್ಬೇಕಿ. ಅದಕ್ಕೆ ದವಾಖಾನೆ ಕರ್ಕೊಂಡು ಹೋಗೋದು. ಪಾಪು ನಟ್ ನಿಮ್ ಕಡೆ ಬಿಟ್ಟು ಹೋಗ್ತಿದ್ಲ. ಹಂಗ ನಿಮ್ ಕಾರ್ ಗಡಿ ಇಟ್ಟು ಕೊಡ್ತೀವಿ. ಈಗ ಯಾಕೋ ಆಟೋನು ಸಿಗಾನ ತೋತ್ನಾಗ. ಥ್ಯಾಂಕ್ಸ್ ಅಕ್ಕ. ಈಗ ಬನ್ನಿ. ಇದೆ ಹೇಗೆ? ರೆಸ್ಟ್ ಮುಗಿಸುತ್ತೆ. ಮನ್ಕೋ ಇಲ್ಲೇ ಮನ್ಕೋ. ರೆಸ್ಟ್ ಮಾಡಿ ನಾ ಹೋಗಿ ಪಾಪನ್ ತೊಗೊಂಡ್ಬರ್ತೀನಿ. ಕಾಕನ ಕಡೆ ಪಾಪನ್ ಕೊಟ್ಟನಿ. ಪಾಪ ನನ್ ಮಗ ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ. ಆಮೇಲೆ ಇವ ನನ್ ಸಂಬಂಧ ಇಲ್ಲ ಹಂಗೇನಿಲ್ಲ. ಕಾಕನ ಕಡೆ ಕೊಟ್ಟನಿ ಪಾಪನ್. ಕಾಕಾಗ ಅವಂಗ ಹುಡಿ ಐತಿ, ಆರಾಮ್ ಮಲ್ಕೊಂಡಿರ್ತಾನವ. ಏನ್ ಚಿಂತೆ ಮಾಡ್ಬೇಡ, ನಾ ಕರ್ಕೊಂಡ್ಬರ್ತೀನಿ. ಹೋಗಿ. ಮಂಜಪ್ಪ, ಏ ಮಂಜಪ್ಪ, ಬಸ್ ಕಾಕ ಬಸ್. ಅದ ಗಾಡಿ ಸೌಂಡ್ ಬತ್ತು, ನೀವು ಬಂದಿದ್ ಗೊತ್ತಾತು, ಅದಕ್ಕ ಬಂದಿನ. ಏನಿಲ್ರಿ, ಸ್ವಲ್ಪ ಹೀಟ್ ಆಗಿ ಸ್ವಲ್ಪ ಮುಗ್ನಾಗಿನ ಬ್ಲಡ್ ಬಂದಿತ್ರಿ. ಹಿಂಗಾಗಿ 1-2 ಇಂಜೆಕ್ಷನ್ ಮಾಡಿ ಕಳ್ಸ್ಯಾರ. ನೋಡ್ವಾ, ಇನ್ನ ಸಣ್ಣ ವಯಸ್ಸೈತಿ. ತಮ್ಮಗ ಉಂಡ ತಿಂಡ ನಿಮ್ಮ ಆರೋಗ್ಯ ನೀವು ಲಕ್ಷ ಕೊಡ್ಬೇಕ. ತಗೋರಿ ತಗೊಂಡ ಮನ್ಕೊಳ್ಳೋ ಟೈಮ್ ಭಾಳ ಆಗೈತಿ. ಡಾಕ್ಟರ್ ಏನ್ ಹೇಳಿದ್ರಿ? ಎಷ್ಟು ಸಲ ಕೇಳ್ತಿದ್ನ? ಆದಾಯ ಹೇಳಿದೆ, ಹಂಗೇನಾಗಿಲ್ಲ. ಸ್ವಲ್ಪ ಬಾಡಿ ಹೀಟ್ ಆಗಿ ಸ್ವಲ್ಪ ಮುಗ್ನಾಗ ಬ್ಲಡ್ ಬಂದೈತಿ. ಅದಕ್ಕೆ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇಷ್ಟ. ಅದಕ್ಕೆ 1-2 ಇಂಜೆಕ್ಷನ್ ಒಂದು ಸರಾನ್ ಹಚ್ಚಿ ಕಳ್ಸ್ಯಾರ. ಹಂಗೆ ಏನಾದ್ರು ನನಗೆ ಆಗಿತ್ತಂದ್ರ 2 ತಾಸನೇ ಡಿಸ್ಚಾರ್ಜ್ ಮಾಡ್ತೀವಿ ಡಾಕ್ಟರ್. ಭಾಳ ವಿಚಾರ ಮಾಡಬೇಡ, ಆರಾಮ್ ಮಾಡ್ಕೋ. ಸ್ವಲ್ಪ ರೆಸ್ಟ್ ಮಾಡಿ ಸಾಕಿಷ್ಟ. ಎಲ್ಲಾ ಗೊತ್ತೈತೆ ಹೇಳ್ರಿ ನಾನು. ಏನ್ ಗೊತ್ತೈತಿ ನಿನ್ ಬದ್ನಿಕಾಯಿ? ನೀವ್ ಎಷ್ಟೇ ಸಮಾಧಾನ ಮಾಡ್ರು ಅದ್ ನನ್ ಖುಷಿಗತ್ ಹೇಳ್ಬೋದೈತ್ ನನಗ. ದೇವಾ, ಸುಮ್ಮನೆ ಏನಾರ ಹಾಕಿಸ್ ನಮ್ ತಲೆ ಕೆಡಿಸ್ಬೇಡ. ಮಲ್ಕೋಬಿಟ್ಟೆ, ಸ್ವಲ್ಪ ರೆಸ್ಟ್ ಮಾಡ. ಸುಮ್ಮನೆ ಏನಾರ ಹೇಳ್ಬೇಕಂತಿ. ಸುಮ್ ಏನಾರ ಹೇಳೋದು ನಾ ಅಲ್ಲ, ನೀವು. ನನಗೆ ನಿಮ್ ಬಾಳ ದಿನ ಮಲ್ಕೋ ಟೈಮ್ ಆಗಿ. ಹಿಂಗೆಲ್ಲ ಏನೇನಾದ್ರು ಮಾತಾಡ್ಬೇಕು. ನಾ ತೆಳಗ್ ಹೋಗಿ ಗೇಟ್ ಹಾಕಿ ಲೈಟ್ ಹಾಕ್ಸ್ಬಿಡ್ತೀನಿ. ಮನ್ಕೊಂಡ್
ಬಂದ ಅನ್ಕೋ. ಗೇಟ್ ಹಾಕಿ ಲೈಟ್ ಹಾಕ್ಸುತ್ತ. ವಿದ್ಯಾ, ಏ ವಿದ್ಯಾ, ನಾ ಕೆಲ್ಸಕ್ಕೆ ಹೋಗಿರ್ತನ. ಆಯ್ತ್ರಿ. ಹಾ, ಕೆಳಗಿನ ಗೇಟ್ ಹಾಕಿ ಹೋಗಿರ್ತನ. ಅದು ಇದನ್ನ ಒಂದು 500 ರೂಪಾಯಿ ತಗೊಂಡು ಟೇಬಲ್ ಮ್ಯಾಗ ಅದು ಹಾಲಿ ಅವ್ನ ಬಿಲ್ ಕೊಡ ಬರೋಣ. ನೀವು ಸಾಯಂಕಾಲ ಜಲ್ದಿ ಬರ್ರಿ, ನೂಡಲ್ಸ್ ತಿನ್ನಕ್ ಹೋಗೋಣಂತ. ಹಾ ಹಾ, ಆಯ್ತು ಆಯ್ತು. ಹಾ, ಹೋಗಿರ್ತನ. ಏನ ಗಿಟ್ಟಿ ರೀಲ್ಸ್ ಮಾಡತ್ತಿಲ್ಲ? ಏ ಯಾಕ ನನಗ್ ಡುಮ್ಮ ಅನ್ನತಿ? ಮತ್ ನೀ ನನಗ್ ಗಿಡ್ಡಿ ಅಂದಿ, ಅದಕ್ಕ ನಾನು ನಿಂಗ್ ಡುಮ್ಮ ಅನ್ನಿ. ಏ ಅಲ್ಲಿ ವಿಡಿಯೋ ಚಾಲ ಐತಿ, ಇದ ರೆಕಾರ್ಡ್ ಆಗಿತ್ತು ಎಲ್ಲ ವಿಡಿಯೋದಾಗ. ಆಗ್ಲಿ ಬಿಡು, ನಾ ಇದನ್ನ ಅಪ್ಲೋಡ್ ಮಾಡ್ತೀನಿ, ವ್ಯೂಸ್ ಬರ್ತಾವಲ್ಲ. ಶಾನೆಗ ಕಟ್ ಮಾಡೋದು, ವಿಡಿಯೋ ಕಟ್ ಮಾಡಿ. ಯಾರ್ದ್ ಬಂತು ಫೋನ್? ಯಾರು ಫೋನ್? ತಮ್ಮ ಹಚ್ಚನ್ ಅನ್ಸತ್ರಿ. ನಿಮ್ ತಮ್ಮ? ಹಲೋ, ಹಲೋ ಮಮ್ಮಿ, ಯಾಕೆ ಹೇಳ್ತೀವಿ? ನಾನೇ ಜೀವಂತದನ. ಹಿಂಗ್ಯಾಕೆ ಮಾತಾಡ್ತೀವ? ನಿಮ್ಮ ಅಪ್ಪನ ಬ್ಯಾಗಿನ ಸಿಟ್ಟಿಗಾಗಿ ನಮಗೆ ಯಾಕೆ ಶಿಕ್ಷೆ ಕೊಡಾಕತ್ತಿ? ಅಲ್ಲ, ಪಾಪು ಆಗಿದ್ದಾರ ಒಂದು ಮಾತು ಹೇಳ್ಬೇಕಲ್ಲ ನಮಗ. ಅವತ್ತ ನಮ್ಮ ಪ್ರೀತಿ ವಿಷಯ ಹೇಳಿದಾಗ ನಿಂಗೆ ಶ್ರೀಮಂತ ಹುಡುಗನ ಬೇಕಾಗಿಲ್ಲ ಅಂದ್ರೆ ನಾ ಬಡವ ಮದುವೆಗಿಲ್ಲ. ಈಗ ನಾನು ಬಡವಳಾದ್ ನೋಡು, ಅಂದ್ರೂ ನಿಮಗ್ ಬೇಕಾಗಿನ ಈಗ? ಇಷ್ಟು ಕಲ್ ಮನಸ್ಸೈತೆ ತಿಳ್ಕೊಂಡಿದ್ದಿಲ್ವಾನ. ಎಲ್ಲಿದ್ದೀರಿ? ಯಾವ ಊರ? ಮನೆ ಅಡ್ರೆಸ್ಸ? ಎಷ್ಟು ದಿವಸ ಆತ್ ನೀನು ನೋಡಿ ಗೊತ್ತಾನ? ಯಾಕ ಅಂದ್ರೆ ನಾನು ನನ್ಗಂಡ ಇನ್ನಾದ್ರೂ ನಿಮ್ಗೆ ಚೆನ್ನಾಗಿರೋ ಇಷ್ಟ ಇಲ್ಲ ಅನ್ನಂಗತ್ಲ. ನೋಡ್ ಮಮ್ಮಿ, ನಿಮ್ ಮಾತ್ ಕೇಳಿಲ್ಲ ಅಂತ ಹೇಳಿ ನನ್ ಮ್ಯಾಗ ಏನ್ರ ಸಿಟ್ಟಂದ್ರ ನಾನು ಸಾಯಿಸ್ರಿ. ಯಾಕಂದ್ರೆ ನನ್ ಗಂಡಿಗೆ ಏನು ಮಾಡಂಗಿಲ್ಲ ನೋಡಿ, ನಾ ಸುಮ್ಮನೆ ಹಂಗಿಲ್ಲ. ಮತ್ತ ಅವ್ರಿಗೆ ಏನ್ರ ಆತಂದ್ರ ಅವಾಗಷ್ಟು ಪ್ರೀತಿಲೇ ಕೇಳತ್ತ, ಹಿಂಗ್ಯಾಕ್ ಶಿಟ್ಲೆ ಮಾತಾಡ್ತೀನಿ ಅವಾಗ? ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಅವತ್ ನಮ್ ಪ್ರೀತಿ ವಿಷಯ ನಮ್ಮ ಮನ್ಯಾಗ ಕೇಳೋಣ ಎಷ್ಟ್ ಅನ್ಭವಿಸೀನಿ ನನಗ ಗೊತ್ತದಿಲ್ಲ. ನಿಮ್ಗೇನ್ ಹೇಳೋದೈತಿ? ಇನ್ ಜಗತ್ನಾಗ ಯಾರು ಪ್ರೀತಿ ಮಾಡೇ ಇಲ್ಲ, ಆದ್ರೆ ಜಗತ್ನಾಗ ಯಾರು ಬಿ ಸಿಗ್ಲಾರಂತ ಗಂಡ ನನ್ಗ್ ಸಿಕ್ಕಾನ. ಏ ಹುಚ್ಚ ಹೆಬ್ಬಟ್ಟ, ಸಮಾಧಾನಗೂ ಈಗ ಫ್ರೆಶ್ ಆಗಿ ನಾನು ಈ ಫ್ರೆಶ್ ಹಾಕ್ನು. ಮುಂಜಾನೆ ಐತೆ ನೂಡಲ್ಸ್ ತಿನ್ನಾಕ ಹೋಗೋಣ ತಂದು. ರೆಡಿ ಜಲ್ದಿ ಅಚ್ಚು ಎಲ್ಲ ರೆಡಿ ಮಾಡಿಸೋಣ, ನೂಡಲ್ಸ್ ತಿನ್ನಾಕ ಹೋಗೋಣ. ರೆಡಿ?
ಯಾಕಪ್ಪ ಬದುಕ ಹಿಂಗ ನಿತ್ತದಿ ಇಟ್ಟೊತ್ನ್ಯಾಗ ನಿದ್ದೆ ಅದು ಮಾಡಂಗಿಲ್ಲನ? ಏನಿಲ್ರಿ, ಹಂಗ ನಿಂತು ಬರ್ಲಿಲ್ರಿ, ಅದಕ್ಕೆ ಸುಮ್ ಬಂದು ಹೊರಗೆ ನಿಂತು. ಯಾವಾಗ್ಲೂ ಏನಾರ ಒಂದ್ ವಿಚಾರ ಮಾಡ್ಕೋತ ಇರ್ತಿಲ್ಲ. ಏನ್ ವಿಚಾರ ಮಾಡ್ತೀನಿ? ಹಂಗೇನಿಲ್ರಿ ಕಕ್ಕ. ನೋಡಪ್ಪ, ನನ್ನ ಜೀವನದಾಗ ಬಾಳ್ ನೋಡ್ಬಿಟ್ಟನ್ನ. ನಾ ನಿದ್ದೆ ಮಾಡಿದಷ್ಟು ಟೈಮ್ ನಿನಗ ಇನ್ನ ವಯಸ್ಸಾಗಿಲ್ಲ. ಅಂತದ್ರಾಗ ನೀ ನನ್ನ ಮುಂದೆ ಸುಳ್ಳು ಹೇಳ್ತಿ. ನಾ ಯಾವತ್ತು ನಿಮ್ಮನ್ನ ನಮ್ಮ ಮನಿ ಬಾಡಿಗೆ ಬಂದಾಗ ತಿಳ್ಕೊಂಡಿಲ್ಲ. ನಮ್ಮ ಸ್ವಂತ ಮಗನ ಗತ್ಲೆ ನಿಮ್ಮನ್ನ ತಿಳ್ಕೊಂಡಿನಿ. ನನ್ನ ಮುಂದೆ ಮುಚ್ಚಿಟ್ಕೊಳ್ಳುವಂತ ವಿಷಯ ಇತ್ತಂದ್ರ ಆತಪ್ಪ, ಹೇಳಬೇಡ. ಹಂಗೇನಿಲ್ಲ ಕಕ್ಕ, ಎಲ್ಲಾನು ನಿಮ್ ಮುಂದೆ ಹೇಳ್ಕೊಬೇಕಂತ ಬಾಳ ಪ್ರಯತ್ನ ಪಟ್ಟಿದ್ನಿ, ಬಟ್ ಆಗಿರ್ಲಿಲ್ಲ. ಇವತ್ತು ನೀವಾಗಿ ಕೇಳತ್ತದಂದ್ರ ನಿಮ್ ಮುಂದೆಲ್ಲ ಹೇಳ್ಕೊತೀನಿ ಕಕ್ಕ. ನಾ ಕಕ್ಕ, ನಂದು ಮತ್ತು ವಿದ್ಯಾಂದು ಲವ್ ಮ್ಯಾರೇಜ್. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿವ್ರಿ. ಅದಂತೂ ನನಗ್ ಗೊತ್ತಿದ್ದ ವಿಷಯನ ಐತಿಲ್ಲ. ಮತ್ತ ನಂದು ಮತ್ತು ವಿದ್ಯಾಂದ ಒಂದ್ ಆಕಸ್ಮಿಕವಾಗಿ ಭೇಟಿ ಆತ್ರಿ ಒಂದಿನ. ಅದ್ ಹೆಂಗಪ್ಪ ಅಂತಂದ್ರ, ನಾ ಬೆಳಗಾವದಾಗ ಫುಡ್ ಡೆಲಿವರಿ ಕಂಪ್ನಿ ಒಳಗೆ ಕೆಲಸ ಮಾಡ್ತೀನಿ. ಒಂದಿನ ಯಾವುದೋ ಆರ್ಡರ್ ಇಲ್ಲದಕ್ಕಾಗಿ ಖಾಲಿ ಇದ್ನಿ. ಆಫೀಸ್ ಸ್ಟೆವೆಸ್ ಮ್ಯಾಗ, ಅಲ್ವ ಈಗ ಹೆಂಗ ಮ್ಯಾಗ ಐತಿ ನೋಡ್ರಿ, ಹಿಂಗ ಸ್ಟೆವೆಸ್ ಮ್ಯಾಗ ಹೋಗಿ ನಿಂತಿದ್ನಿ ಸುಮ್ಮ ಒಬ್ಬ. ಅವಾಗ ದೂರದಿಂದ ಒಂದ್ ಹುಡುಗಿ ಓಡ್ಕೊತ ಬರತ್ತೇಳ್ರಿ. ಓಡ್ಕೊತ ಬಂದ್ಲು. ನಮ್ ಕಂಪನಿ ಹಿಂದಿನ ಸೈಡ್ ಒಂದ್ ಕೆವಿ ಇತ್ರಿ. ಆ ಕಡೆದ ಓಡ್ಕೊತ ಬಂದಕಿನ ಕೆವಿ ಒಳಗ್ ಜಿಗದ ಬಿಟ್ಲು. ಯಾರಾಕಿ ಹುಡುಗಿ? ಅಕ್ಕಿನ ಕಾಪಾಡ್ಬೇಕಂದ ನಾ ಓಡಿ ಹೋಗಿ ನಾ ಕೆವಿ ಒಳಗ್ ಜಿಗದ ಆ ಹುಡುಗಿನ ಕಾಪಾಡ್ಲಿಕ್ಕ. ಅಕ್ಕಿ ನಾ ಸಾಯ್ಬೇಕಂತಂದು ಒಂದು ಹಠ. ಅದ್ರ ಅಕ್ಕಿಗೆ ನಾ ಸಾಯಕ್ ಬಿಡಲ್ದ ಒಂದ್ 4 ಬುದ್ಧಿ ಮಾತು ಹೇಳಿ ಸಮಾಧಾನ ಮಾಡಿದ್ವಿ. ಮತ್ತ ಮುಂದೊಂದ್ ದಿನ ರೀ, ಮತ್ ಅಕ್ಕಿಗೆ ನನಗ ಅಕಸ್ಮಾತ್ ಮತ್ ಭೇಟಿ ಆತ್. ಒಂದ್ ಫುಡ್ ಆರ್ಡರ್ ಬಂತು ನನಗ. ನಾ ಫುಡ್ ಡೆಲಿವರಿ ಕೊಡ್ಲಾಕತ್ತಂದ ಆ ಬಂದಂತ ಅಡ್ರೆಸ್ಗೆ ನಾ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರ ದೊಡ್ಡ ರಾಜ್ ಮನೆ. ಇಷ್ಟು ದೊಡ್ಡ ಬಂಗ್ಲೆನ ನೋಡಿರ್ಲಿಲ್ಲ ಸಕಟ್. ಅಷ್ಟು ದೊಡ್ಡ ರಾಜ ಬಂಗ್ಲಾ ಅದ. ನಮ್ಮಂತವ್ರನ್ನ ಫುಡ್ ಡೆಲಿವರಿ ಮಾಡೋದನ್ನ ಸಕಟ್ ಒಳಗ್ ಬಿಡಂಗಲ್ವ ಗೇಟ್ನಾಗ. ಅಂತ ದೊಡ್ಡ ಮನಿ ಅದ. ಆಮೇಲೆ ನನ್ನ ಕೆಲಸ ಏನೈತ್ರಿ, ಆರ್ಡರ್ ಹೋಗಿ ಕೊಡೋದು. ಒಳಗಂತೂ ನಾನು ಬಿಡ್ಲಿಲ್ಲ ಕಕ್ಕ. ಅಲ್ಲೇ ಗೇಟ್ ಅಂತ ನಿಂತದ ವಾಚ್ಮ್ಯಾನ್ ಕೈಯಾಗ ನಾನು ಆರ್ಡರ್ ಕೊಟ್ಟು ಇನ್ನೇನು ನಾನು ಸೈಕಲ್, ನನ್ನ ಕಡೆ ಗಾಡಿ ಕಟ್ಟಲಿಲ್ಲ ಕಕ್ಕ. ಸೈಕಲ್ ಇತ್ತು. ಇನ್ನೇನು ಸೈಕಲ್ ಮ್ಯಾಗ ಕೂತು ಹೋಗ್ಬೇಕು ಅನ್ನೋಷ್ಟಿಗೆ ಆ ಹುಡುಗಿ ಮ್ಯಾಗ ನಿಂತ ಕಿಶಿಂದ ವಾಚ್ಮ್ಯಾನಿಗೆ ಒದೆ ಬೇಡ, ನಾನು ಒಳಗೆ ಬಿಡತ್ತಂದ್ರು. ಅವಾಗ ಆ ವಾಚ್ಮ್ಯಾನ್ ಆಕಿ ಮಾತು ಕೇಳಿ ನಾನು ಒಳಗೆ ಬಿಟ್ಟು. ಅಷ್ಟು ದೊಡ್ಡ ರಾಜ ಮನೆ ಒಳಗೆ ಅಷ್ಟು ದೊಡ್ಡ ಸಾವುಕಾರತಕ್ಕಿ ಒಂದು ಇಷ್ಟದ ಸೊಕ್ಕಬೇಕಲಕ್ಕ ಆಕಿಗೆ. ನನ್ನ ಒಳಗೆ ಮನ್ಯಾಗ ಕರ್ಕೊಂಡು ಹೋಗಿ ಚಹಾ ಕೊಟ್ಟು, ನೀರು ಕೊಟ್ಟು, ಮತ್ತೊಂದು ಸ್ವಲ್ಪ ಹೊಟ್ಟಿ ನನಗೆ ನಾಷ್ಟಾ ಕೊಟ್ಟು ಕಳಿಸಿಲ್ಕಕ್ಕ. ಅವತ್ತಿಂದ ರೀ ಅಕ್ಕಿಗೆ ನನಗ ಮಾತುಗಳು ಚಾಲೋ ಅದು. ಅಕ್ಕಿ ನಂಬರ್ ನನಗೆ ಕೊಟ್ಲು, ನನ್ನ ನಂಬರ್ ಅಕ್ಕಿ ಕೊಟ್ನಿ. ಫೋನ್ದಾಗ ಮಾತಾಡೋದು, ಅಲ್ಲಿ ಇಲ್ಲಿ ಹೊರದಲ್ಲಿ ಭೇಟಿ ಆಗೋದು, ಕೆಲಸ ಒಳಗೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕರೆ ಮೆಸೇಜ್ ಮಾಡೋದು, ಫೋನ್ ಹಚ್ಚೋದು ಮಾಡ್ಲಾಕ ಚಾಲೋ ಆಯ್ತು ಕಕ್ಕ. ಯಾವಾಗ ವಿದ್ಯಾ ನನ್ನ ಬದುಕಿನೊಳಗೆ ಬಂದಳು, ನನ್ನ ಜೀವನದಾಗ ಒಂದು ಹೊಸ ಬೆಳಕು ತಂದಿರ್ಬೇಕು. ದಿವಸಗಳು ಹೋದಂಗ
ಕೆಲವು ದಿನದಾಗ ಆಕಿ ಮ್ಯಾಗ ನನಗೆ ಪ್ರೀತಿ ಚಾಲು ಆತು. ನಾಕಿನ ಪ್ರೀತಿ ಮಾಡಾಕತ್ತೀವಿ. ಒಂದಿನ ಹಂಗೋ ಹಿಂಗೋ ಧೈರ್ಯ ಮಾಡಿ ನನ್ನ ಪ್ರೀತಿನ ವಿದ್ಯಾನ ಮುಂದೆ ಹೇಳ್ಕೊನಿ. ಅಂತ ದೊಡ್ಡ ಶ್ರೀಮಂತನ ಮಗಳಾಕಿ ಒಳ್ಳೆ ರಾಜ್ಕುಮಾರಿ ಗಟ್ಲೆ ಬೆಳೆಸಿದ ಅವ್ರಪ್ಪ. ಯಾವುದು ಒಂದು ಸೊಕ್ಕನೆಲ್ಲ ತೋರಿಸಲ್ಲ ನನಗ. ಒಂದ ಮಾತಿಗೆ ನನ್ನ ಪ್ರೀತಿನ ಒಪ್ಕೊಂಡಾಕಿ. ಅಲ ಹಡಿಸಿ ಗಂಡ ರಾಜ್ಕುಮಾರಿ ಅಂತ ಮಗಳನ್ನ ಮದುವೆ ಆಗಿದೆ ಬೇಡ ಅಂತ. ಎಲ್ಲಿ ಅದೇ ರಾಜ್ಕುಮಾರಿನ ನಾ ಶಾಶ್ವತವಾಗಿ ಕಳ್ಕೊತ್ನೇನೋ ಒಂದು ಅಂಜಿಕೆ ನನ್ನ ಎದಿ ಒಳಗೆ ದಿನ ಕಾಡ್ಲತ್ತಿತ್ತು ಕಕ್ಕ. ಕಳ್ಕೊಳ್ಳುವ ಅಂಜಿಕೆ ನಾ ಇರುತ್ತಕ ನೀ ಯಾಕೆ ಅನ್ಸ್ತೇವೋ. ಅವ್ರ ಅಪ್ಪ ಬರ್ಲಿ, ಅವ್ರ ಇಡೀ ಕಾಂದಾನ ಬರ್ಲಿ, ನಾ ನಿಮ್ಮ ಜೋಡಿ ಇರ್ತೇನ. ಎದಕ್ಕೂ ನೀವ ಅಂಜಬ್ಯಾಡ್ರಿ. ಅವ್ರಿಗೆ ನಾ ತಿಳಿಸಿ ಹೇಳಿ ಸಮಾಧಾನ ಮಾಡ್ತೇನ. ಕವಿ ನನ್ನ ಹೆಂಡತಿ ಅಪ್ಪ ಬರ್ಲಿ, ನನ್ನ ಹೆಂಡತಿ ಅಪ್ಪನ ಮನೆಯವ್ರು ಬರ್ಲಿ, ಅವ್ರಿಗೆ ಕೈ ಕಾಲ ಬಿದ್ದು ನನ್ನ ಹೆಂಡತಿ ನನಗೆ ಬಿಟ್ಟು ಕೊಡ್ಬೇಕಂತ ಕೇಳ್ಕೊತನ್ರಿ. ಅದ್ರ ಸಾಕ್ಷಾತ್ ಯಮಾನ ಬಂದ್ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತನ್ರ. ನಾ ಯಾರು ಕೈ ಕಾಲು ಹಿಡಿಲ್ರಿ. ಯಾರಿಗಿ ಅಂತಂದ್ ನಾ ಬೇಡ್ಕೊಲಿ. ಯಮ ಏನ್ ಮಾತಾಡತ್ತೀಯೋ ನೀ? ಅಂತದ ಏನಾಗೈತೆ ಆಕಿಗೆ? ಒಮ್ಮಿ ವಿದ್ಯಾಗಳು ಮನ್ಯಾಗ ತಮ್ಮ ಮಗಳಿಗೆ ಮದ್ವಿ ವಯಸ್ಸಾತು. ಮಗಳಿಗೆ ಮದ್ವಿ ಮಾಡೋಣ ತಂದ ವಿದ್ಯಾನ ಜಾತಕ ಮತ್ತು ವಿದ್ಯಾನ ಕುಂಡಲಿ ಒಬ್ಬ ಜ್ಯೋತಿಷಿನ ಕಡೆ ತಗೊಂಡೋಗಿದ್ರು. ಆ ಜಾತಕ ನೋಡಿ ಜ್ಯೋತಿಷಿ ಹೇಳಿದ ಮಾತ ಮನಿ ಒಳಗ್ ಬಂದ ತಮ್ಮ ಮಗಳಿಗೆ ಹಿಂಗ ಆಯ್ತಲ್ಲ ತಂದ ವಿದ್ಯಾವಳ ಅವಪ್ಪ ಮಾತಾಡಾಗ ವಿದ್ಯಾ ಮವಿಗ್ ನಿಂತ ತುಡುಗಲಿ ಅವ್ರ ಮಾತು ಕೇಳಿಸ್ಕೊಂಡಾಳ. ಅದನ್ನ ಮಾತು ಕೇಳಿಸ್ಕೊಂಡನ ಅವತ್ತೊಂದಿನ ವಿದ್ಯಾ ಕಿವಿ ಒಳಗ್ ಬಿದ್ದ ಏನ್ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿರಲ್ಲ, ಅದ ಜ್ಯೋತಿಷ್ಯ ಆಕಿ ಭವಿಷ್ಯ ಹೇಳಿದ್ದ ಮಾತು ಕೇಳೆ ವಿದ್ಯಾ ಅವತ್ತು ಸಾಯು ನಿರ್ಧಾರಕ್ಕೆ ಬಂದಿತ್ತು. ಅಂದಂಗ ಅಕ್ಕಿ ಜಾತಕದಾಗವೇ ಏನಿತ್ತು, ಅವ್ರವ್ವ ಅಪ್ಪ ಏನತ್ತವೆ ಮಾತಾಡತ್ತೀರ ಅದನ್ನ ಹೇಳೋ. ವಿದ್ಯಾನ ಜಾತಕ ಒಳಗ ಅಕ್ಕಿ ಆಯಸ್ ಬರೇ 35 ವರ್ಷ ಹೇಳಂತ. ತಮ್ಮ ಮಗಳಿಗೆ ಹಿಂಗ ಆತಲ್ಲ, ತಮ್ಮ ಮಗಳಿಗೆ ಒಟ್ಟ 35 ವಯಸ್ಸು ಅಷ್ಟ ಆಯುಷೈತಿ. ಹಿಂಗ ತಂದ ನೊಂದು ಮಾತಾಡುವಾಗ ಅವ್ವ ಅಪ್ಪ ಮಾತಾಡುವಾಗ ವಿದ್ಯಾ ತುಡುಗಲಿ ಕೇಳಿಸ್ಕೊಂಡ ನನ್ನ ವಯಸ್ಸು 35 ವಯಸ್ಸಲ್ಲ ತಂದ ಆಕಿನೂ ನೊಂದ್ಕೊಂಡ ಆಕಿನೂ ಮಾನಸಿಕ ಆಗಿ ಅವತ್ತಾಕಿ ಕೆರೆಗೆ ಬಿದ್ದು ಸಾಯಕ್ ಹೋದಾಗ ಅವತ್ತ ನಾ ಕಾಪಾಡಿದ್ದು. ಆಕಿಗೆ ಈ ವಿಷಯ ತಿಳಿದಾಗ್ರಿ 27 ವಯಸ್ಸು. ಆಮೇಲೆ ನಾ ಸಿಕ್ನಿ, ನಾವು ಲವ್ ಮಾಡಿದೆವು, 3 ವರ್ಷ ಲವ್ ಮಾಡಿದೆವು. ಈಗ ಮದುವೆ ಆಗಿ 4 ವರ್ಷ ಆಯ್ತು. ಅಂದ್ರ ಅವಾಗ ಅಕ್ಕಿಗೆ ತಿಳಿದಾಗ 27 ವರ್ಷ. 27 ವರ್ಷ ನೀವು 3 ವರ್ಷ ಪ್ರೀತಿ ಮಾಡಿರಿ ಅಂದ್ರ 30 ವರ್ಷ ಆತ. ಈಗ ಮದುವೆ ಆಗಿ 4 ವರ್ಷ ಆತ, 5ನೇ ವರ್ಷ ಚಾಲು ಐತಿ. ಅಂದ್ರ 27, 30, 34, 35 ಅಂದ್ರ ವಿದ್ಯಾಗಿಗ 35 ವರ್ಷ ಚಾಲು ಐತಿ. ಯಪ್ಪ, ಯಾವಾಗ ವಿದ್ಯಾ ನಮ್ಮಿಬ್ಬರ ಪ್ರೀತಿ ಅವ್ರ ಮನಿ ಒಳಗೆ ಹೇಳಿದ್ರಿ, ನಾವೊಬ್ಬ ಬಡು ಮನುಷ್ಯ ತಂದು ಒಂದ ಕಾರಣಕ್ಕಾಗಿ ನನ್ನ ಜೋಡಿ ಮದುವೆ ಮಾಡಿ ಕೊಡಂಗ್ಲ ತಂದು ಅವ್ರ ಮನ್ಯಾಗ ಕಡಾಮುಡಿ ಹೇಳಿಬಿಟ್ರು.
ಯಾವಾಗ ನಮ್ಮ ಪ್ರೀತಿ ವಿದ್ಯಾಗಳ ಮನ್ಯಾಗ ಒಪ್ಕೊಲಿಲ್ಲ, ಅವಾಗ ವಿದ್ಯಾನು ನಾನು ಮನಿ ಬಿಟ್ಟು ಓಡಿ ಬಂದ ಮದ್ವಿ ಮಾಡ್ಕೊಂಡಿವ್ರಿ. ಈಗ ನಾವು ಮದುವೆ ಆಗಿ 4 ವರ್ಷ ಆಯ್ತು. ಈಗ ಹಾದ 2 ವರ್ಷ ಹಿಡ್ಕೊಂಡ್ರೆ ವಿದ್ಯಾಗ ಆರೋಗ್ಯ ಸಮಸ್ಯೆ ಭಾಳ ಕಾಡತೈತ್ರಿ ಅಕ್ಕ. ಮ್ಯಾಗ ದವಾಖಾನಿ ಮ್ಯಾಗ ಆಕಿಗೆ ಆರೋಗ್ಯ ಸಮಸ್ಯೆ ಭಾಳ ಕಾಡ್ಲಾದಿತ್ರಿ. ಆಕಿಗೆ ಯಾವಾಗಲೂ ಒಂದ ಮಾತು ಹೇಳ್ತಿರ್ತೇನ್ರಿ, ನಿನಗೇನೂ ಆಗಂಗಿಲ್ಲ, ದೇವ್ರ ನಮ್ ಜೋಡಿ ಅದಾನು. ಇಷ್ಟ ಪ್ರೀತಿ ಮಾಡು ನಮ್ ದಂಪತಿಗಳನ್ನ ಆ ದೇವ್ರ ಇಷ್ಟ ಜಲ್ದಿ ದೂರ ಮಾಡಂಗಿಲ್ಲ ಅಂತಂದ ಹಿಂಗ ಒಂದ್ ಆಕಿಗೆ ಸಮಾಧಾನ ಮಾಡೋ ಮಾತಾಡ್ತೇನ್ರಿ. ನೋಡು, ನನಗೂ ಬಾಳ ಕೆಟ್ಟ ಅನಿಸ್ತಪ್ಪ ಇದನ್ನೆಲ್ಲ ಕೇಳಿ. ನೀ ಹೆಂಗರ ತಡ್ಕೊಂಡ್ಯೋ ಇಷ್ಟೆಲ್ಲ ಅಂದ್ರು ನೀ ದೇವರನ ನನಗ ಒಂದ್ ನೆನಪಾತು. ನಮ್ಮ ಊರಿನ ಗ್ರಾಮ ದೇವತೆ ದುರ್ಗವಾಯಿ ಬಾಳ ಕಡಕದಾಳ. ಆಕೆಗೆ ನೀ ಭಕ್ತಿಲೇ ಮನಸ್ಸಿಟ್ಟ 3 ದಿನ ವ್ರತ ಮಾಡ, ಮೊಳಕಾಲ್ ಸೇವೆ ಮಾಡಾಕಿಗೆ. ಯಾರಿಗ್ ಗೊತ್ತ, ಆ ಆಯಿ ಆಶೀರ್ವಾದದಿಂದ ನಿನ್ ಹೆಂಡತಿ ಚಂದಂಗಿದ್ರು ಇರಬಹುದು. ಇಟ್ಟು ಮಾಡ್ತಮ್ಮ, ಎಲ್ಲ ಬಿಟ್ಟಿದ್ದೈತಿ. ಬಾಳ ವಿಚಾರ ಮಾಡಬೇಡ, ಹೋಗಿ ಮನ್ಕೋ, ಟೈಮ್ ಆಗೈತಿ. ನನಗೂ ನಿದ್ದೆ ಬರ್ಲಾತ, ಹೋಗ್ತನ್ನ. ಜಾಣ ಬಂಗಾರ, ಮುದ್ದು ಬಂಗಾರ. ಅಲ್ಲಿ ರೆಡಿ ಆಗೋರು ನೀವೇನ? ಅಲ್ಲಿ ರೆಡಿ ಆಗೋರು ಟಾಟಕ. ಅಯ್ಯ ಬಂಗಾರ ನೋಡಿ ಜಾಣ. ಚೂ 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 ಚಿಕ್ ಚಿಕ್. ನಿಂಗಪ್ಪು ದೊಡ್ಡ ಮಗನ ಡಾಕ್ಟರ್ ಆಗ್ಬೇಕಾ ಬಂಗಾರಿ? ಚಿಕ್ 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 ಚಿಕ್. ಹೆಂಗ್ ಚೆಕ್ ಮಾಡ್ತೀನಿ ಡಾಕ್ಟರ್ಗನ? ಓಯ್ ಹೆಂಗ್ ಚೆಕ್ ಮಾಡ್ತೀರಿ? ಚಿಕ್ ಚಿಕ್. ಬನ್ನಿ ಬನ್ನಿ ಬನ್ನಿ, ಬರ್ರಿ ಬರ್ರಿ ಡಾಕ್ಟರ್ ಸಾಹೇಬ್ರೆ, ಬರ್ರಿ 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 ಬರ್ರಿ.